ದ್ವಾರಕ ಬಂಗಾರದ ಗೋಡೆಗಳು, ರತ್ನಗಳಿಂದ ಕೆತ್ತಿದ ಅರಮನೆಗಳು, ಹಗಲು ರಾತ್ರಿ ಸದಾ ಸಂಭ್ರಮದಿಂದ ಇರುತ್ತಿದ್ದ ಜಗತ್ತಿನ ಅತ್ಯಂತ ಶ್ರೀಮಂತ ನಗರ. ಆದರೆ ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗೆ ಆ ಮಹಾನಗರಕ್ಕೆ ಏನಾಯಿತು? ದ್ವಾರಕ ನಿಜವಾಗಿಯೂ ಸಮುದ್ರದೊಳಗೆ ಮುಳುಗಿತ್ತ, ಅಥವಾ ಅದೊಂದು ಕಟ್ಟುಕತೆಯ? ಇಡೀ ಜಗತ್ತನ್ನೇ ತನ್ನ ಬೆರಳ ತುದಿಯಲ್ಲಿ ನಡುಗಿಸುತ್ತಿದ್ದ ಕೃಷ್ಣನ ಮರಣದ ನಂತರ ಆತನ ಸ್ವಂತ ನಗರಕ್ಕೆ ಇಂಥ ಪರಿಸ್ಥಿತಿ ಯಾಕೆ ಬಂತು? ಮಹಾಭಾರತದ ಯುದ್ಧವನ್ನು ಗೆಲ್ಲಿಸಿದ ಪರಾಕ್ರಮಿ ಅರ್ಜುನ ಕಣ್ಣೆದುರೇ ಇದ್ದರೂ ಆತನಿಗೆ ದ್ವಾರಕೆಯ ಹೆಣ್ಣು ಮಕ್ಕಳನ್ನು ಕಣ್ಣೀರ ಹನಿಯಿಂದ ರಕ್ಷಿಸಲು ಯಾಕೆ ಸಾಧ್ಯವಾಗಲಿಲ್ಲ? ಕೃಷ್ಣನ ಸ್ವಂತ ರಕ್ತ, ಆತನ ಯಾದವ ವಂಶದ ಕೋಟಿ ಕೋಟಿ ವೀರರು ಒಬ್ಬರನ್ನೊಬ್ಬರು ಕಡಿದುಕೊಂಡು ಹೇಗೆ ಮಣ್ಣಾದರು? ಇಡೀ ಪ್ರಪಂಚವೇ ಹೆದರುತ್ತಿದ್ದ ಒಂದು ಮಹಾನ್ ಸಾಮ್ರಾಜ್ಯ ಕೇವಲ ಕೆಲವು ದಿನಗಳಲ್ಲಿ ಭೂಮಿಯ ಮೇಲಿಂದಲೇ ಕಣ್ಮರೆಯಾಗಿ ಹೋಗಲು ಕಾರಣವೇನು? ಮಥುರೆಯಲ್ಲಿ ಕ್ರೌರ್ಯದ ಸಂಕೇತವಾಗಿದ್ದ ಕಂಸನನ್ನು ಕೊಂದ ನಂತರ ಕಂಸನು ಮಾವನಾದ ಮಗಧ ದೇಶದ ರಾಜ ಜರಾಸಂಧ ಮಥುರೆಯ ಮೇಲೆ ಪದೇ ಪದೇ ದಾಳಿ ಮಾಡಲು ಶುರು ಮಾಡುತ್ತಾನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ಬಾರಿ ಜರಾಸಂಧ ಬೃಹತ್ ಸೈನ್ಯದೊಂದಿಗೆ ಬಂದು ಮಥುರೆಯ ಕೋಟೆಯನ್ನು ಮುತ್ತಿಗೆ ಹಾಕುತ್ತಾನೆ. ಕೃಷ್ಣ ಮತ್ತು ಬಲರಾಮರು ಪ್ರತಿ ಬಾರಿಯೂ ಜರಾಸಂಧನನ್ನು ಸೋಲಿಸಿ ಕಳುಹಿಸಿದರು. ಆ ಭೀಕರ ಯುದ್ಧಗಳಿಂದ ಮಥುರೆಯ ಅಮಾಯಕ ಜನರು ಸಾಯುತ್ತಾ ಇದ್ದರು. ದೇಶದ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗ್ತಾ ಇತ್ತು. ತನ್ನ ಜನರನ್ನು ಈ ದಿನನಿತ್ಯದ ಸಾವು ನೋವುಗಳಿಂದ ಶಾಶ್ವತವಾಗಿ ದೂರ ಇಡಬೇಕು. ಅವರಿಗೆ ಜಗತ್ತಿನಲ್ಲಿ ಅತ್ಯಂತ ಸುರಕ್ಷಿತವಾದ ಮತ್ತು ಯಾರೂ ಸುಲಭವಾಗಿ ದಾಳಿ ಮಾಡಲಾಗದ ಜಾಗವನ್ನು ಕೊಡಬೇಕು ಅಂತ ಕೃಷ್ಣ ನಿರ್ಧರಿಸುತ್ತಾನೆ. ಹಾಗೆ ಸುರಕ್ಷಿತವಾದ ಜಾಗವನ್ನು ಹುಡುಕುತ್ತಾ ಕೃಷ್ಣ ಭಾರತದ ಪಶ್ಚಿಮ ತೀರದ ವಿಶಾಲವಾದ ಸಮುದ್ರದ ದಂಡೆಯ ಮೇಲೆ ಬಂದು ನಿಲ್ತಾನೆ. ಆ ಸುಂದರ ಜಾಗವೇ ಮುಂದೆ ದ್ವಾರಕ ಎಂದು ಹೆಸರಾಯಿತು. ಆದರೆ ಅಲ್ಲಿ ನಗರ ಕಟ್ಟಲು ಯಾವುದೇ ಭೂಮಿ ಇರುವುದಿಲ್ಲ. ಕೇವಲ ಎಲ್ಲೆಲ್ಲೋ ಅಬ್ಬರಿಸುವ ವಿಶಾಲವಾದ ಸಮುದ್ರ ಮಾತ್ರವಿತ್ತು. ಆಗ ಕೃಷ್ಣ ಸಮುದ್ರ ರಾಜನನ್ನು ಪ್ರಾರ್ಥಿಸಿ ತನ್ನ ಜನರಿಗಾಗಿ ಸ್ವಲ್ಪ ಜಾಗವನ್ನು ಬಿಟ್ಟುಕೊಡುವಂತೆ ಕೇಳಿಕೊಳ್ಳುತ್ತಾನೆ. ಕೃಷ್ಣನ ದೈವಶಕ್ತಿ ಮತ್ತು ಮಾತಿಗೆ ಗೌರವ ಕೊಟ್ಟು ಸಮುದ್ರ ರಾಜ 12 ಯೋಜನೆಯಷ್ಟು ಹಿಂದೆ ಸರಿದು ವನಭೂಮಿಯನ್ನು ಮಾಡಿಕೊಡುತ್ತಾನೆ. ಕೃಷ್ಣ ತಕ್ಷಣವೇ ದೇವಶಿಲ್ಪಿ ವಿಶ್ವಕರ್ಮನನ್ನು ಆಹ್ವಾನಿಸಿ ಅಲ್ಲಿಯವರೆಗೆ ಇಡೀ ಜಗತ್ತಿಗೆ ಕಾಣದಂತಹ ಒಂದು ಅದ್ಭುತ, ಸುಂದರ ಮತ್ತು ಅಭೇದ್ಯ ನಗರಿಯನ್ನು ನಿರ್ಮಿಸಲು ಆಜ್ಞೆ ಮಾಡುತ್ತಾನೆ. ವಿಶ್ವಕರ್ಮ ತನ್ನ ಇಡೀ ಶಿಲ್ಪಕಲೆಯ ಶಕ್ತಿಯನ್ನು ಧಾರೆ ಎರೆದು ಆ ನಗರವನ್ನು ಸೃಷ್ಟಿಸುತ್ತಾನೆ. ಸಮುದ್ರದ ಮಧ್ಯದಲ್ಲಿ ತೇಲುವಂತೆ ಕಾಣುವ ಆ ಸುಂದರ ನಗರಕ್ಕೆ ಪ್ರವೇಶಿಸಲು ಬೃಹತ್ ಚಿನ್ನದ ದ್ವಾರಗಳಿದ್ದವು. ಅದಕ್ಕಾಗಿಯೇ ಆ ಪವಿತ್ರ ನಗರಕ್ಕೆ ದ್ವಾರಕ ಎಂದು ಹೆಸರು ಬಂತು. ದ್ವಾರಕೆಯ ವೈಭವ ಎಂಥದ್ದು ಅಂದರೆ ಅದನ್ನು ಕೇವಲ ಕಣ್ಣುಗಳಿಂದ ನೋಡಿ ನಂಬಲು ಸಾಧ್ಯವಿರಲಿಲ್ಲ. ನಗರದ ರಸ್ತೆಗಳು ವಿಶಾಲವಾಗಿದ್ದವು. ಸುಂದರವಾದ ಉದ್ಯಾನಗಳಿದ್ದವು. ಸದಾ ಹೂವುಗಳ ಸುಗಂಧ ಗಾಳಿಯಲ್ಲಿ ತೇಲಿ ಬರುತ್ತಾ ಇತ್ತು. ನಗರದ ಮಧ್ಯದಲ್ಲಿದ್ದ ಕೃಷ್ಣನ ಅರಮನೆಯಂತೂ ಸಾಕ್ಷಾತ್ ದೇವಲೋಕದಂತಿತ್ತು. ಆ ಅರಮನೆಯ ಗೋಡೆಗಳಿಗೆ ಹರಳು ವಜ್ರ ವೈಡೂರ್ಯಗಳಿಂದ ಕೆತ್ತಲಾಗಿತ್ತು. ರಾತ್ರಿ ಸಮಯದಲ್ಲಿ ದ್ವಾರಕೆಯ ಬೀದಿಗಳಲ್ಲಿ ದೀಪ ಹಚ್ಚುವ ಅಗತ್ಯವೇ ಇರಲಿಲ್ಲ. ಯಾಕೆ ಅಂದರೆ ಅಲ್ಲಿನ ಮನೆಗಳು ಗೋಡೆಗಳ ಮೇಲೆ ಕೆತ್ತಿದ ರತ್ನಗಳೇ ಇಡೀ ನಗರಕ್ಕೆ ಬೆಳಕು ನೀಡುತ್ತಾ ಇದ್ವು. ಬಡತನದ ಅನ್ನೋದು ದ್ವಾರಕೆಯಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಚಿನ್ನದ ಪಾತ್ರೆಗಳಿದ್ದವು. ಎಲ್ಲರೂ ನೆಮ್ಮದಿಯಿಂದ ಸಂತೋಷದಿಂದ ಬದುಕುತ್ತಾ ಇದ್ದರು. ಈ ದ್ವಾರಕೆ ಕಾವಲಾಗಿದ್ದವರು ಯಾದವರು. ಕೃಷ್ಣನ ನೇತೃತ್ವದಲ್ಲಿ ಯಾದವ ವಂಶದ ಶಕ್ತಿ ದಿನದಿಂದ ದಿನಕ್ಕೆ ಬೆಟ್ಟದಂತೆ ಬೆಳೆಯುತ್ತಾ ಇತ್ತು. ಸತ್ಯಕಿ, ಕೃತವರ್ಮ, ಪ್ರದ್ಯುಮ್ನ, ಸಾಂಬನಂತಹ ಮಹಾವೀರರು ಯಾದವ ಸೈನ್ಯದಲ್ಲಿದ್ದರು. ಇವರ ಶೌರ್ಯ ಎಂಥದ್ದು ಅಂದರೆ ಇಡೀ ಪ್ರಪಂಚದ ಸೈನ್ಯ ಒಂದು ಕಡೆ ನಿಂತರೂ ಯಾದವರನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು. ಕೃಷ್ಣನ ಆಡಳಿತದಲ್ಲಿ ಪ್ರಜೆಗಳಿಗೆ ಯಾವುದೇ ಕೊರತೆ ಇರಲಿಲ್ಲ. ನ್ಯಾಯ, ಧರ್ಮ ಮತ್ತು ಸಮೃದ್ಧಿ ದ್ವಾರಕೆಯ ಪ್ರತಿ ಮನೆಯಲ್ಲೂ ತುಂಬಿ ತುಳುಗುತ್ತಾ ಇತ್ತು. ಕೃಷ್ಣ ಸಿಂಹಾಸನದ ಮೇಲೆ ಕುಳಿತು ಇಡೀ ನಗರವನ್ನು ಮುಗುಳ್ನಗೆಯಿಂದ ನೋಡಿಕೊಳ್ಳುತ್ತಾ ಇದ್ದ. ಆದರೆ ಇಷ್ಟೊಂದು ಸುಂದರವಾದ ಅಜೇಯವಾದ ನಗರದ ಒಳಗೆಯೇ ಅದರ ವಿನಾಶದ ಬೀಜಗಳು ಬಿತ್ತಲ್ಪಡುತ್ತಿತ್ತು. ಮಹಾಭಾರತದ ಕೌರವರು ಮತ್ತು ಪಾಂಡವರ ನಡುವಿನ ಭೀಕರ ಯುದ್ಧ ಮುಗಿದಿತ್ತು. ಯುದ್ಧ ಭೂಮಿಯಲ್ಲಿ ತನ್ನ 100 ಜನ ಮಕ್ಕಳನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿದ್ದ ಗಾಂಧಾರಿಯ ಬಳಿಗೆ ಕೃಷ್ಣ ಬರ್ತಾನೆ. ಕೃಷ್ಣನನ್ನು ನೋಡಿದ ತಕ್ಷಣ ಗಾಂಧಾರಿಯು ದುಃಖ ಕೋಪವಾಗಿ ಬದಲಾಯಿತು. ಅವಳು ಕೃಷ್ಣನ ಕಡೆಗೆ ಬೆರಳು ಮಾಡಿ, ಕೃಷ್ಣ, ನೀನು ಮನಸ್ಸು ಮಾಡಿದ್ದರೆ ಈ ಮಹಾಯುದ್ಧವನ್ನು ತಡೆಯಬಹುದಾಗಿತ್ತು. ನನ್ನ ಮಕ್ಕಳನ್ನು ಉಳಿಸಬಹುದಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನನ್ನ ಮಕ್ಕಳು ಒಬ್ಬರನ್ನೊಬ್ಬರು ಹೊಡೆದುಕೊಂಡು ಹೇಗೆ ನಾಶವಾದರೂ ಅದೇ ರೀತಿ ನಿನ್ನ ಕಣ್ಣೆದುರೇ ನಿನ್ನ ಯಾದವ ವಂಶದು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಸಾಯಲಿ ಎಂದು ನಾನು ಎಷ್ಟು ನರಳುತ್ತಿದ್ದೇನೋ ಅಷ್ಟೇ ನರಕವನ್ನು ನೀನು ನೋಡು. ಇಂದಿಗೆ 36ನೇ ವರ್ಷಕ್ಕೆ ನಿನ್ನ ದ್ವಾರಕ ನಗರ ಕಣ್ಮೆರೆಯಾಗಲಿ.
ನಿನ್ನ ವಂಶವೇ ಇಲ್ಲದಂತಾಗಲಿ ಅಂತ ಶಾಪ ನೀಡುತ್ತಾಳೆ. ಆಗ ಕೃಷ್ಣ ಆ ಶಾಪವನ್ನು ದ್ವೇಷದಿಂದ ನೋಡದೆ ಮುಗುಳ್ನಗುತ್ತಾ ಒಪ್ಪಿಕೊಳ್ಳುತ್ತಾನೆ. ಯಾಕೆ ಅಂದರೆ ಕೃಷ್ಣನಿಗೆ ಗೊತ್ತಿತ್ತು ಯಾವುದು ಶಾಶ್ವತವಲ್ಲ, ಹುಟ್ಟಿದ್ದೆಲ್ಲವೂ ಒಂದು ದಿನ ಅಳಿಯಲೇಬೇಕು ಅಂತ. ಕಾಲ ಉರುಳುತ್ತಾ ಹೋಯಿತು. ಮಹಾಭಾರತ ಯುದ್ಧ ಮುಗಿದು 36 ವರ್ಷಗಳು ಹತ್ತಿರ ಬಂದಂತೆ ಕಾಲ ಬದಲಾದಂತೆ ದ್ವಾರಕೆಯಲ್ಲಿದ್ದ ಯಾದವರು ನಡವಳಿಕೆ ಬದಲಾಗ್ತಾ ಹೋಯಿತು. ಅತಿಯಾದ ಸಂಪತ್ತು, ಸುಖ ಮತ್ತು ಯಾರು ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಎಂಬ ಅಹಂಕಾರ ಯಾದವರ ತಲೆಗೇರಿತ್ತು. ಅವರು ಧರ್ಮವನ್ನು ಮರೆತರು. ಕೃಷ್ಣನ ಮಾತುಗಳನ್ನು ನಿರ್ಲಕ್ಷಿಸಲು ಶುರು ಮಾಡಿದರು. ದಿನವಿಡೀ ಮದ್ಯಪಾನ ಮಾಡುವುದು, ಜಗಳವಾಡುವುದು ಯಾದವ ಯುವಕರ ಹವ್ಯಾಸವಾಯಿತು. ಕೃಷ್ಣ ಎಲ್ಲವನ್ನು ಮೌನವಾಗಿ ನೋಡುತ್ತಾ ಇದ್ದ. ವಿನಾಶದ ಕಾಲ ಹತ್ತಿರ ಇರುವುದರ ಮುನ್ಸೂಚನೆ ಅವನಿಗೆ ಸಿಕ್ಕಿತ್ತು. ಒಂದು ದಿನ ಮಹರ್ಷಿ ವಿಶ್ವಾಮಿತ್ರ, ಕಣ್ವ ಮತ್ತು ನಾರದರು ದ್ವಾರಕೆಗೆ ಬರುತ್ತಾರೆ. ಅಹಂಕಾರದಿಂದ ಕಣ್ಣು ಕಾಣದಂತಾಗಿದ್ದ ಯಾದವ ಯುವಕರು ಋಷಿಗಳನ್ನು ನೋಡಿ ಅಪಹಾಸ್ಯ ಮಾಡಲು ನಿರ್ಧರಿಸಿ ಅವರು ಕೃಷ್ಣನ ಮಗನಾದ ಸಾಂಬನಿಗೆ ಹೆಣ್ಣಿನ ವೇಷ ಧರಿಸಿ ಗರ್ಭಿಣಿಯಂತೆ ನಟಿಸುವಂತೆ ಹೇಳುತ್ತಾರೆ. ಋಷಿಗಳ ಹತ್ತಿರ ಕರೆದುಕೊಂಡು ಬಂದು, ಮಹಾತ್ಮರೇ, ಇವಳಿಗೆ ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಹೇಳಿ ಅಂತ ಕೇಳುತ್ತಾರೆ. ಋಷಿಗಳಿಗೆ ಇವರ ಈ ವಿಕೃತ ತಮಾಷೆ ನೋಡಿ ಕೋಪ ಬಂತು. ಅವರು, ಮೂರ್ಖರೇ, ಇವಳಿಗೆ ಗಂಡು ಹುಟ್ಟುವುದಿಲ್ಲ, ಹೆಣ್ಣು ಹುಟ್ಟುವುದಿಲ್ಲ. ಇವಳ ಹೊಟ್ಟೆಯಿಂದ ಒಂದು ಕಬ್ಬಿಣದ ಒನಕೆ ಹುಟ್ಟುತ್ತದೆ. ಆ ಒನಕೆ ಇಡೀ ಯಾದವ ವಂಶದ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಅಂತ ಶಾಪ ನೀಡಿ ಹೊರಟು ಹೋಗ್ತಾರೆ. ಮರುದಿನವೇ ಸಾಂಬನ ಹೊಟ್ಟೆಯಿಂದ ಒಂದು ಕಬ್ಬಿಣದ ಒನಕೆ ಹೊರಗೆ ಬಂತು. ಇದನ್ನು ನೋಡಿ ಯಾದವರು ಭಯದಿಂದ ರಾಜ ಉಗ್ರಸೇನನಿಗೆ ವಿಷಯ ತಿಳಿಸುತ್ತಾರೆ. ಉಗ್ರಸೇನ ಆ ಒನಕೆಯನ್ನು ಅರೆದು ಪುಡಿ ಮಾಡಿ ಸಮುದ್ರಕ್ಕೆ ಎಸೆಯುವಂತೆ ಆಜ್ಞೆ ಮಾಡಿದ. ಸೈನಿಕರು ಆ ಒನಕೆಯನ್ನು ಕಲ್ಲಿನ ಮೇಲೆ ಉಜ್ಜಿ ಪುಡಿ ಮಾಡಿ ಸಮುದ್ರದ ಅಲೆಗಳಿಗೆ ಎಸೆದು ಬಿಡುತ್ತಾರೆ. ಆದರೆ ಆ ಕೊನೆಯ ಒಂದು ಸಣ್ಣ ಚೂಪಾದ ತುಂಡನ್ನು ಪುಡಿ ಮಾಡಲು ಸಾಧ್ಯವಾಗಲಿಲ್ಲ. ಅದನ್ನು ಹಾಗೆ ಸಮುದ್ರಕ್ಕೆ ಎಸೆಯುತ್ತಾರೆ. ಸಮುದ್ರಕ್ಕೆ ಬಿದ್ದ ಆ ಒನಕೆಯ ಪುಡಿ ತೀರದಲ್ಲಿ ಎತ್ತರವಾದ ಹುಲ್ಲಾಗಿ ಬೆಳೆಯಿತು. ಆ ಚೂಪಾದ ಕಬ್ಬಿಣದ ತುಂಡನ್ನು ಸಮುದ್ರದಲ್ಲಿದ್ದ ಒಂದು ಮೀನು ನುಂಗಿಬಿಟ್ಟಿತ್ತು. ಆ ಮೀನನ್ನು ಒಬ್ಬ ಬೇಟೆಗಾರ ಹಿಡಿದು ಅದರ ಹೊಟ್ಟೆಯಲ್ಲಿದ್ದ ಕಬ್ಬಿಣದ ಚೂರನ್ನು ತೆಗೆದು ತನ್ನ ಬಾಣದ ತುದಿಗೆ ಸಿಕ್ಕಿಸಿಕೊಳ್ಳುತ್ತಾನೆ. ಆ ಬೇಟೆಗಾರನ ಹೆಸರೇ ಜರ. ಇನ್ನು ದ್ವಾರಕೆಯಲ್ಲಿ ಅಪಶಕನಗಳು ಹೆಚ್ಚಾಗ್ತಾ ಹೋದವು. ಆಕಾಶದಲ್ಲಿ ಕಾಗೆಗಳು ಅರಮನೆಯ ಮೇಲೆ ಬಂದು ಕೆರುಚುತ್ತಾ ಇದ್ವು. ಹಗಲಿನಲ್ಲೇ ನಕ್ಷತ್ರಗಳು ಉದುರುತ್ತಾ ಇದ್ವು. ಕೃಷ್ಣನ ಸುದರ್ಶನ ಚಕ್ರ ಮತ್ತು ರಥ ಆಕಾಶಕ್ಕೆ ಹಾರಿ ಮಾಯವಾದವು. ಕೃಷ್ಣ ಯಾದವರನ್ನು ಕರೆದು, ದ್ವಾರಕೆಯಲ್ಲಿ ಪಾಪ ಹೆಚ್ಚಾಗಿದೆ, ನಾವೆಲ್ಲರೂ ಸಮುದ್ರ ತೀರದ ಪ್ರವಾಸ ತೀರ್ಥಕ್ಕೆ ಹೋಗಿ ಪೂಜೆ ಮಾಡೋಣ ಅಂತ ಹೇಳ್ತಾನೆ. ಕೃಷ್ಣನ ಮಾತಿನಂತೆ ಇಡೀ ಯಾದವ ಕುಲ ಪ್ರವಾಸ ತೀರ್ಥಕ್ಕೆ ಪ್ರಯಾಣ ಬೆಳೆಸಿತು. ಆದರೆ ಅಲ್ಲಿಗೆ ಹೋದ ಮೇಲೆಯೂ ಅವರ ಬುದ್ಧಿ ಬದಲಾಗಲಿಲ್ಲ. ಅಲ್ಲಿಯೂ ಅವರು ಮದ್ಯಪಾನ ಮಾಡಿ ಪರಸ್ಪರ ಹೊಡೆದಾಡಿಕೊಳ್ಳಲು ಶುರು ಮಾಡಿದರು. ಸತ್ಯಕಿ ಮತ್ತು ಕೃತಮರ್ವನ ನಡುವೆ ಶುರುವಾದ ಜಗಳ ಇಡೀ ಯಾದವ ವಂಶಕ್ಕೆ ಹರಡಿತ್ತು. ಅವರು ಒಬ್ಬರನ್ನೊಬ್ಬರು ಕೊಲ್ಲಲು ಆಯುಧಗಳನ್ನು ಹುಡುಕುತ್ತಾರೆ. ಆದರೆ ಅಲ್ಲಿ ಯಾವುದೇ ಆಯುಧಗಳಿರಲಿಲ್ಲ. ಆಗ ಅವರ ಕಣ್ಣಿಗೆ ಬಿದ್ದದ್ದು ಸಮುದ್ರ ತೀರದಲ್ಲಿ ಬೆಳೆದಿದ್ದ ಆ ಎತ್ತರದ ಹುಲ್ಲು. ಯಾದವರನ್ನು ಆ ಹುಲ್ಲನ್ನು ಕಿತ್ತ ತಕ್ಷಣ ಅದು ಕಬ್ಬಿಣದ ಒನಕೆಯಾಗಿ ಬದಲಾಯಿತು. ತಂದೆ ಮಗನನ್ನು ಕೊಂದರೆ ಅಣ್ಣ ತಮ್ಮನನ್ನು ಕೊಂದ. ಕೃಷ್ಣ ತಡೆಯಲು ಪ್ರಯತ್ನಿಸಿದರೂ ಯಾರೂ ಕೇಳಲೇ ಇಲ್ಲ. ಕೇವಲ ಕೆಲವು ಗಂಟೆಗಳಲ್ಲಿ ಇಡೀ ಪ್ರಪಂಚವೇ ಆಳುತ್ತಿದ್ದ ಕೋಟಿ ಯಾದವರು ಒಬ್ಬರನ್ನೊಬ್ಬರು ಕಡಿದುಕೊಂಡು ಹೆಣವಾಗಿ ಬೀಳುತ್ತಾರೆ. ಇಡೀ ಪ್ರವಾಸ ತೀರ್ಥ ರಕ್ತದ ಕರೆಯಾಯಿತು. ತನ್ನ ಇಡೀ ವಂಶ ಕಣ್ಣೆದುರೇ ಕರಗಿ ಹೋಗಿದ್ದನ್ನು ನೋಡಿ ಬಲರಾಮನಿಗೆ ತಡೆಯಲಾಗಲಿಲ್ಲ. ಆತ ಸಮುದ್ರದ ದಂಡೆಯ ಮೇಲೆ ಕುಳಿತು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತು ಬಿಡುತ್ತಾನೆ. ನೋಡುತ್ತಿದ್ದಂತೆ ಬಲರಾಮನ ಬಾಯಿಂದ ಒಂದು ಬಿಳಿ ಬಣ್ಣದ ಬೃಹತ್ ಸರ್ಪ ಹೊರಗೆ ಬಂದುಬಿಡ್ತು. ಅದು ಸಾಕ್ಷಾತ್ ಆದಿಶೇಷನಾಗಿತ್ತು. ಆ ಸರ್ಪ ಸಮುದ್ರದೊಳಗೆ ಹೋಗಿ ಮಾಯವಾಯಿತು. ಬಲರಾಮ ತನ್ನ ದೇಹವನ್ನು ತ್ಯಜಿಸಿ ದೇವಲೋಕಕ್ಕೆ ಹೋಗ್ತಾನೆ. ಆಗ ಇಡೀ ಬ್ರಹ್ಮಾಂಡದಲ್ಲಿ ಉಳಿದಿದ್ದವನು ಕೃಷ್ಣ ಒಬ್ಬನೇ. ಕೃಷ್ಣ ನಿಧಾನವಾಗಿ ನಡೆದುಕೊಂಡು ಹೋಗಿ ಒಂದು ಕಾಡಿನ ಮರದ ಕೆಳಗೆ ಮಲಗುತ್ತಾನೆ. ತನ್ನ ಬಲಗಾಲಿನ ಮೇಲೆ ಎಡಗಾಲನ್ನು ಇಟ್ಟುಕೊಂಡು ಆತ ವಿಶ್ರಾಂತಿಯಲ್ಲಿದ್ದಾಗ ಆತನ ಕಾಲಿನ ಹೆಬ್ಬೆರಳು ದೂರದಿಂದ ನೋಡುವವರಿಗೆ ಜಿಂಕೆಯ ಕಣ್ಣಿನಂತೆ ಹೊಳೆಯುತ್ತಾ ಇತ್ತು. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಜರ ಎಂಬ ಬೇಟೆಗಾರ ಅದು ಜಿಂಕೆ ಅಂತ ತಪ್ಪಾಗಿ ತಿಳಿದು ತನ್ನ ಬಾಣವನ್ನು ಬಿಡುತ್ತಾನೆ. ಆ ಬಾಣ ಕೃಷ್ಣನ ಕಾಲಿಗೆ ತಾಗಿ ಹೋಯಿತು. ಓಡೋಡಿ ಬಂದ ಬೇಟೆಗಾರ ಅಲ್ಲಿ ಸಾಕ್ಷಾತ್ ಕೃಷ್ಣ ಇರುವುದನ್ನು ನೋಡಿ ಕಾಲು ಹಿಡಿದು ಹತ್ತು ಬಿಡುತ್ತಾನೆ. ಆದರೆ ಕೃಷ್ಣ ಮುಗುಳ್ನಗುತ್ತಾ, ಜರ, ಭಯಪಡಬೇಡ, ಇದು ಮುಂಚೆಯೇ ನಿರ್ಧಾರವಾಗಿತ್ತು. ಹೋದ ಜನ್ಮದಲ್ಲಿ ನೀನು ವಾಲಿಯಾಗಿದ್ದೆ, ನಾನು ರಾಮನಾಗಿ ನಿನ್ನನ್ನು ಮರೆಯಿಂದ ಕೊಂದಿದ್ದೆ. ಈ ಜನ್ಮದಲ್ಲಿ ನೀನು ನನ್ನನ್ನು ಕೊಲ್ಲುವ ಮೂಲಕ ಆ ಋಣ ತೀರಿದೆ ಅಂತ ಹೇಳಿ ಕಣ್ಣು ಮುಚ್ಚುತ್ತಾನೆ. ಕೃಷ್ಣನ ಆತ್ಮ ದೇಹವನ್ನು ಬಿಟ್ಟು ವೈಕುಂಠಕ್ಕೆ ಹೋದ ತಕ್ಷಣ
ಇಡೀ ಭೂಮಿ ನಡುಗಿಬಿಡಿತು. ದ್ವಾರಕೆಯಲ್ಲಿ ಕೇವಲ ವೃದ್ಧರು, ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಮಾತ್ರ ಉಳಿದಿದ್ದರು. ಕೃಷ್ಣನ ಮರಣದ ಸುದ್ದಿ ಕೇಳಿ ದ್ವಾರಕೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅರಮನೆಯ ಒಳಗಿನಿಂದ ಹೆಣ್ಣು ಮಕ್ಕಳು ಅಳುವಿನ ಶಬ್ದ ಕೇಳಿ ಇಡೀ ನಗರವೇ ಕಣ್ಣೀರು ಹಾಕ್ತಾ ಇತ್ತು. ಅದೇ ಸಮಯದಲ್ಲಿ ಹಸ್ತಿನಾಪುರದಿಂದ ಅರ್ಜುನ ದ್ವಾರಕೆಗೆ ಬರುತ್ತಾನೆ. ಇಡೀ ಯಾದವ ವಂಶವೇ ಇರಲಿಲ್ಲ, ಕೃಷ್ಣನೂ ಇರಲಿಲ್ಲ. ಒಂಟಿಯಾಗಿ ಅರ್ಜುನ ಕೃಷ್ಣನ 8 ಜನ ಪತ್ನಿಯರನ್ನು ಮತ್ತು ಉಳಿದ ಜನರನ್ನು ಕರೆದು, ಇನ್ನು ಈ ನಗರದಲ್ಲಿ ಇರುವುದು ಸಹ ರಕ್ಷಿತವಲ್ಲ. ಕೃಷ್ಣನಿಲ್ಲದ ದ್ವಾರಕೆಯನ್ನು ಸಮುದ್ರ ನುಂಗಿ ಹಾಕುತ್ತೆ. ನಾವೆಲ್ಲರೂ ತಕ್ಷಣ ನನ್ನ ಜೊತೆಗೆ ಹಸ್ತಿನಾಪುರಕ್ಕೆ ಹೊರಡಲು ಸಿದ್ಧರಾಗಿ ಅಂತ ಹೇಳುತ್ತಾನೆ. ಜನರು ನಗರದ ಗಡಿಯನ್ನು ದಾಟುತ್ತಿದ್ದಂತೆ ಹಿಂದಿನಿಂದ ಒಂದು ಭಯಾನಕ ಶಬ್ದ ಕೇಳಿಸುತ್ತಿತ್ತು. ಇಡೀ ಸಮುದ್ರದ ನೀರು ಬೆಟ್ಟದಂತೆ ಎದ್ದು ಬರ್ತಾ ಇತ್ತು. ದ್ವಾರಕೆಯ ಬಂಗಾರದ ಗೋಡೆಗಳು, ದೊಡ್ಡ ದೊಡ್ಡ ಗೋಪುರಗಳು ಒಂದೊಂದಾಗಿ ಸಮುದ್ರದೊಳಗೆ ಹೋದವು. ಪ್ರಕೃತಿ ಕೃಷ್ಣನ ನಗರವನ್ನು ಇನ್ನೂ ಭೂಮಿಯ ಮೇಲೆ ಇಡಲು ಸಿದ್ಧವಿರಲಿಲ್ಲ. ಜನರು ಹೆದರಿ ಓಡುತ್ತಿದ್ದರೆ ಸಮುದ್ರದ ನೀರು ಅವರ ಕಾಲನ್ನು ಹಿಂಬಾಲಿಸುತ್ತಾ ಇತ್ತು. ನೋಡುತ್ತಿದ್ದಂತೆ ಇಡೀ ದ್ವಾರಕ ನಗರ ಕಡಗತ್ತಲಿನಲ್ಲಿ ಸಮುದ್ರದ ಆಳಕ್ಕೆ ಇಳಿದು ಹೋಯಿತು. ದಾರಿಯಲ್ಲಿ ಹೋಗುತ್ತಿದ್ದಾಗ ಅರ್ಜುನನ ಸೈನ್ಯದ ಮೇಲೆ ಕೆಲವು ದರೋಡೆಕೋರರು ದಾಳಿ ಮಾಡುತ್ತಾರೆ. ಹೆಣ್ಣು ಮಕ್ಕಳನ್ನು ರಕ್ಷಿಸಲು ಅರ್ಜುನ ತನ್ನ ಪ್ರಸಿದ್ಧ ಗಾಂಡೀವ ಬಿಲ್ಲನ್ನು ಎತ್ತಿದ. ಆದರೆ ಮಹಾಭಾರತದ ಯುದ್ಧದಲ್ಲಿ ಕೋಟಿ ಕೋಟಿ ವೀರರನ್ನು ಕೊಂದ ಅರ್ಜುನನಿಗೆ ಅಂದು ಆ ಬಿಲ್ಲನ್ನು ಎಳೆಯಲು ಶಕ್ತಿಯೇ ಇರಲಿಲ್ಲ. ಆತ ಮಂತ್ರಗಳನ್ನು ಮರೆತು ಹೋಗಿದ್ದ. ಯಾಕೆಂದರೆ ಕೃಷ್ಣನಿಲ್ಲದ ಅರ್ಜುನ ಕೇವಲ ಸಾಮಾನ್ಯ ಮನುಷ್ಯನಾಗಿದ್ದ. ಕಣ್ಣೆದುರೇ ದರೋಡೆಕೋರರು ಕೃಷ್ಣನ ಕುಟುಂಬದವರನ್ನು ಕರೆದುಕೊಂಡು ಹೋಗುತ್ತಿದ್ದರು. ಅರ್ಜುನನಿಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ಅರ್ಜುನ ಅಸಹಾಯಕತೆಯಿಂದ ಕಣ್ಣೀರು ಹಾಕುತ್ತಾ ನಿಂತು ಬಿಡುತ್ತಾನೆ. ಕೃಷ್ಣನ ಶಕ್ತಿ ಹೋದ ಮೇಲೆ ತನ್ನ ಶಕ್ತಿಯು ಮುಗಿದಿದೆ ಅಂತ ಆಗ ಅವನಿಗೆ ಅರ್ಥವಾಯಿತು. ಉಳಿದ ಕೃಷ್ಣನ ಪತ್ನಿಯರು ಮತ್ತು ಯಾದವಂಶದ ಕೆಲವು ಮಕ್ಕಳು ಹಸ್ತಿನಾಪುರವನ್ನು ತಲುಪುತ್ತಾರೆ. ಕೃಷ್ಣ ಮೊಮ್ಮಗನಾದ ವಜ್ರನಿಗೆ ಅರ್ಜುನ ಮಥುರೆಯಲ್ಲಿ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿದ. ಈ ರೀತಿಯಾಗಿ ಒಂದು ಮಹಾನ್ ಸಾಮ್ರಾಜ್ಯ ಕಣ್ಣೀರು ಕಥೆಯಲ್ಲಿ ಮುಳುಗಿ ಹೋಯಿತು. ಆದರೆ ಇಂದಿಗೂ ಗುಜರಾತ್ನ ಕಡಲ ತೀರದಲ್ಲಿ ನಿಂತು ಸಮುದ್ರವನ್ನು ನೋಡಿದರೆ ದ್ವಾರಕೆಯ ಹಳೆಯ ಘನತೆ ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಪುರಾತತ್ವ ಇಲಾಖೆಯ ವಿಜ್ಞಾನಿಗಳು ಸಮುದ್ರದ ಆಳಕ್ಕೆ ಇಳಿದು ಸಂಶೋಧನೆ ನಡೆಸಿದಾಗ ಅಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಗೋಡೆಗಳು, ಬಾಗಿಲುಗಳು ಮತ್ತು ಹಳೆಯ ನಾಣ್ಯಗಳು ಪತ್ತೆಯಾಗಿವೆ. ಅವು ಮಹಾಭಾರತದ ಕಾಲದ ದ್ವಾರಕ ನಗರದ್ದೇ ಅಂತ ವಿಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ. ಆದರೆ ಕೃಷ್ಣ ಬದುಕಿದ ದ್ವಾರಕ ಕೇವಲ ಕಥೆಯಲ್ಲ, ಅದು ನಮ್ಮ ಇತಿಹಾಸ. ಇನ್ನು ಕೃಷ್ಣನ ಮರಣ ಮತ್ತು ದ್ವಾರಕೆಯ ಮುಳುಗುವಿಕೆಯೊಂದಿಗೆ ಇಡೀ ಜಗತ್ತಿನಲ್ಲಿ ಒಂದು ಮಹಾನ್ ಯುಗ ಅಂತ್ಯವಾಯಿತು. ಅದೇ ದ್ವಾಪರ ಯುಗ. ಕೃಷ್ಣ ಆ ಭೂಮಿಯನ್ನು ಬಿಟ್ಟು ಹೋದ ಮೇಲೆ ಮರುಕ್ಷಣವೇ ಭೂಮಿಯ ಮೇಲೆ ಕಲಿಯುಗ ಕಾಲಿಟ್ಟಿತ್ತು. ಆ ಬಂಗಾರದ ನಗರಿ ದ್ವಾರಕ ಸಮುದ್ರದೊಳಗೆ ಆಳದಲ್ಲಿ ಮೌನವಾಗಿ ಮಲಗಿದೆ. ಆದರೆ ಅದು ನಮಗೆ ಒಂದು ದೊಡ್ಡ ಸತ್ಯವನ್ನು ಹೇಳಿಕೊಡುತ್ತೆ. ಎಷ್ಟು ದೊಡ್ಡ ಸಾಮ್ರಾಜ್ಯವೇ ಇರಲಿ, ಎಷ್ಟು ಕೋಟಿ ಸಂಪತ್ತೇ ಇರಲಿ, ಧರ್ಮ ಮತ್ತು ವಿನಯ ಇಲ್ಲದಿದ್ದರೆ ಅದು ಒಂದೇ ಕ್ಷಣದಲ್ಲಿ ಮಣ್ಣಾಗಿ ಹೋಗುತ್ತದೆ. ಕೃಷ್ಣ ಹೋದ ಮೇಲೆಯೂ ಆತನ ನೆನಪುಗಳು, ಹೇಳಿದ ಭಗವದ್ಗೀತೆಯ ಮಾತುಗಳು ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿವೆ. ಯುಗಗಳು ಬದಲಾಗಬಹುದು, ನಗರಗಳು ಮುಳುಗಬಹುದು, ಆದರೆ ಧರ್ಮದ ಹಾದಿ ಮತ್ತು ಕೃಷ್ಣನ ಪ್ರೀತಿ ಎಂದಿಗೂ ಅಳಿಯುವುದಿಲ್ಲ. ಆ ದ್ವಾರಕ್ಕೆ ಅಲೆಗಳು ಇಂದಿಗೂ ಕಡಲ ತೀರಕ್ಕೆ ಬಂದು ಅಪ್ಪಳಿಸುವಾಗ ಕೃಷ್ಣ ಕೃಷ್ಣ ಅನ್ನೋ ಧ್ವನಿ ಕೇಳಿಸಿದಂತೆ ಭಾಸವಾಗುತ್ತದೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.